ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಯೇಸುವಿನ ಆತ್ಮಿಕವಾದಂಥ ಒಂದು ಉಲ್ಲಾಸದ ಮೂಲಕ ನಡೆಯಬೇಕಾಗಿದೆ. ಯೆಶಾಯನ ಗ್ರಂಥದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥ ಒಂದು ಪ್ರವಾದನ ವಾಕ್ಯ ನೋಡೋದಾದರೆ, ಅವರು ನನ್ನ ತಂದೆಯು ಬೆಳಬೆಳಗು ನನ್ನನ್ನು ಎಚ್ಚರಗೊಳಿಸಿ ನಾನು ಅವರ ಚಿತ್ತವನ್ನು ಅರಿತುಕೊಳ್ಳುವಂತೆ ನನ್ನ ತಿಳುವಳಿಕೆಯನ್ನು ತೆರೆಯುತ್ತಾರೆ. ಯೆಶಾಯ ಪತ್ರಿಕೆ 50ನೇ ಅಧ್ಯಾಯ 4 ನೀವು ಗಮನಿಸುವುದಾದರೆ ಅಲ್ಲಿ ನಾವು ನೋಡ್ತೇವೆ, ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆಧರಿಸುವಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಒತ್ತಾರೆಯಿಂದ ಹೊತ್ತಾರೆಗೆ ನನ್ನನ್ನು ಎಚ್ಚರಿಸಿ ಸುಶಿಕ್ತರಂತೆ ನಾನು ಹೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಯೇಸು ಪ್ರತಿದಿನದ ಒಂದು ಅನುಭವ ಏನಪ್ಪ ಅಂತಂದರೆ, ಬೆಳಗ್ಗೆನೇ ಕರ್ತನ ಎಚ್ಚರಿಸುವಂಥದ್ದು, ಬೆಳಗ್ಗೆನೇ ನಾವು ಕರ್ತನನ್ನು ಹುಡುಕುವಂಥದ್ದು, ಬೆಳಗ್ಗೆನೇ ಒಂದು ಸ್ತೋತ್ರ ಪದ ಹಾಡುವಂತೆ ಹಾಡಿ ನಮ್ಮ ದಿನವನ್ನು ಪ್ರಾರಂಭಿಸುವುದು. ಮುಂಜಾನೆಯಿಂದ ಆರಂಭಿಸಿ ದಿನವಿಡೀ ತನ್ನ ತಂದೆಯ ಸ್ವರವನ್ನು ಆಲಿಸ್ತಾ ಇದ್ದನು. ತಂದೆ ತನಗೆ ಹೇಳಿದ್ದನ್ನು ನಿಖರವಾಗಿ ಮಾಡ್ತಾ ಇದ್ದನು. ಅವನು ತಾನು ಮಾಡಬೇಕಾದಂಥ ಕಾರ್ಯದ ಬಗ್ಗೆ ತೀರ್ಮಾನಿಸೋದಕ್ಕೆ ಮನುಷ್ಯರೊಂದಿಗೆ ಚರ್ಚಿಸಲಿಲ್ಲ. ಆತ ತಂದೆಯ ಜೊತೆಗೆ ಪ್ರಾರ್ಥನೆಯ ಸಭೆಗಳಲ್ಲಿ ಸೇರಿಕೊಳ್ತಾ ಇದ್ದನು. ಭಾವನಾತ್ಮಕ ಶೋಭವಾದ ಕ್ರೈಸ್ತರು ಮನುಷ್ಯರೊಂದಿಗೆ ಚರ್ಚಿಸಿ ಯೋಜನೆಗಳನ್ನು ಹಾಕಿಕೊಳ್ತಾರೆ. ಆತ್ಮಿಕ ಕ್ರೈಸ್ತರು ದೇವರ ಸ್ವರವನ್ನು ಕೇಳೋದಕ್ಕೆ ಕಾಯ್ತಾರೆ. ಯೇಸು ತನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಹಲವು ಬಾರಿ ಯಾರಿಗೂ ತಿಳಿಯದಂತೆ ಅರಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದನು. ಲೂಕಾಪತ್ರಿಕೆ 5ನೇ ಅಧ್ಯಾಯ 16 ನೀವು ನೋಡುವುದಾದರೆ ಅಲ್ಲಿ ದೇವರ ಕುರಿತು ನಾವು ನೋಡ್ತೇವೆ. ಆತನಾದರೂ ತನ್ನನ್ನು ಪ್ರತ್ಯೇಕಿಸಿಕೊಂಡು ಅರಣ್ಯಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇದ್ದನು. ಒಂದು ಸಲ ಅವನು 12 ಶಿಷ್ಯರನ್ನು ಆರಿಸಿಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಆ ವಿಚಾರವಾಗಿ ತನ್ನ ತಂದೆಯ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕೆ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆದನು. ಲೂಕಾಪತ್ರಿಕೆ 6ನೇ ಅಧ್ಯಾಯ 12 ಮತ್ತು 13 ನಾವು ನೋಡುವುದಾದರೆ ಲೂಕಾಪತ್ರಿಕೆ ಹೇಳ್ತದೆ, ಇಲ್ಲಿ ಇದಾದ ಮೇಲೆ ಆತನು ಆ ದಿವಸಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಒಂದು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರಿಗಾಗಿ ಪ್ರಾರ್ಥಿಸಿದನು. ಕರ್ತನು ಆ ಕಾಲಘಟ್ಟದಲ್ಲಿ ತನ್ನ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ 12 ಜನ ಆ ಶಿಷ್ಯರನ್ನು ಆಯ್ಕೆ ಮಾಡುವ ಸಂದರ್ಭ ಬಂದಾಗ ಕರ್ತನು ಮಾಡಿದಂಥ ಮೊದಲನೇ ಕಾರ್ಯ ಏನಂತಂದರೆ, ಆತನು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರಿಗಾಗಿ ಪ್ರಾರ್ಥಿಸ್ತಾನೆ. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ತನ್ನ ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಹೋದ್ದು ಅವರಿಗೆ ಅಪೊಸ್ತಲರು ಎಂಬುದಾಗಿ ಒಂದು ಹೆಸರನ್ನು ಕೊಡ್ತಾನೆ. ಪ್ರಿಯರೇ, ನಾವು ಭಾವನಾತ್ಮಕ ಕ್ರೈಸ್ತರಾಗಿ ಕಾಲವನ್ನು ಕಳೆಯುವಂಥದ್ದಲ್ಲ, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ನಡೆದುಕೊಳ್ಳುವುದು ಬಹಳ ಮುಖ್ಯ. ಪ್ರಿಯರೇ, ಈ ಲೋಕದಲ್ಲಿರ್ತಕ್ಕಂಥ ಆಸೆಗಳು, ಈ ಲೋಕದಲ್ಲಿರ್ತಕ್ಕಂಥ ನೋವು, ಈ ಲೋಕದಲ್ಲಿರ್ತಕ್ಕಂಥ ಹಿಂಸೆ ನಮ್ಮನ್ನು ಬಿಟ್ಟು ಬಿಡದೆ ಕಾಡ್ತವೆ. ಯಾಕಂತಂದರೆ ಅವುಗಳಿಗೆ ಅವು ನಮಗೆ ಇಷ್ಟ. ಆದರೆ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ.
ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ದೇವರು ನಮ್ಮನ್ನು ಆಲಂಗಿಸುವವರಾಗಿದ್ದಾರೆ. ಆತನ ಅಭಿಷೇಕ ನಮ್ಮನ್ನು ನಡೆಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ ಅಪ್ಪ ಯೇಸುವೆ, 7 ಲ್ಯಾಂಪ್ಸ್ಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ದೇವರೇ ವಾಕ್ಯಗಳ ಭಾಗವನ್ನು ಸ್ವಾಮಿ ನೋಡ್ತಾ ಇದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಯಾರ್ಯಾರು ಸ್ವಾಮಿ ಕಣ್ಣೀರಿನಿಂದ ದೇವರೇ ಈ ಸುವಾರ್ತೆಯನ್ನು ವೀಕ್ಷಿಸ್ತಾ ಇದ್ರೋ ಯೇಸುವೆ, ಯೋಹಾನ ಸುವಾರ್ತೆಯನ್ನು ನೀವು ಹೇಳಿದಾಗೆ ಅವರೆಲ್ಲರ ದುಃಖಗಳು ಸಂತೋಷವಾಗಿ ಮಾಡಲ್ಪಡುವು ಎಂಬುದಾಗಿ ಹೇಳಿದಂಥ ದೇವರೇ, ಅವರೆಲ್ಲರ ದುಃಖಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಸೌಖ್ಯ ಕೊಡಪ್ಪ, ಬಲ ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.